ನಮಸ್ಕಾರ ಸ್ನೇಹಿತರೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈಯವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿರುವುದರ ಬಗ್ಗೆ ಅನೇಕ ಚರ್ಚೆಗಳು ನಡೀತಿದೆ. ಇದ್ದಕ್ಕಿದ್ದಂತೆ ಯಾಕೆ ಇವರು ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಏನು ಕಾರಣ, ಇಂಥ ಕೆಲವು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ಅಣ್ಣಾಮಲೈಯವರು ಅವರ ಸ್ವಂತ ನಿರ್ಧಾರದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಿಲ್ಲ. ಬಿಜೆಪಿ ಪಕ್ಷದ ಕೇಂದ್ರ ನಾಯಕರ ಒತ್ತಾಯದ ಮೇಲೆ ಅಣ್ಣಾಮಲೈಯವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ಇದರ ಹಿಂದೆ 2026ರಲ್ಲಿ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆಯ ಚುನಾವಣೆಗಳು ನಡೆಯುತ್ತೆ. ಆ ಚುನಾವಣೆಗಾಗಿ ಇಂಥ ನಿರ್ಧಾರವನ್ನ ಕೇಂದ್ರದ ನಾಯಕರುಗಳು ತೆಗೆದುಕೊಂಡಿದ್ದಾರೆ. ಮೂಲ ಕಾರಣ, ತಮಿಳುನಾಡಿನಲ್ಲಿ ಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಳ್ತಿದೆ. ಎರಡೂ ಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡಾಗ ಕೆಲವು ಹೊಂದಾಣಿಕೆಗಳು ಎರಡೂ ಪಕ್ಷಗಳು ಕೂಡ ಮಾಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ಹಲವಾರು ಕಾರಣಗಳಲ್ಲಿ ಒಂದು ಕಾರಣ, ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೇಂದ್ರದ ನಾಯಕರ ಜೊತೆ ಮಾತುಕತೆ ಮಾಡುವಾಗ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಅವರನ್ನು ಆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದು. ಇದಕ್ಕೆ ಕಾರಣ, ಎಡಪ್ಪಾಡಿ ಪಳನಿಸ್ವಾಮಿ ಅವರ ಜಾತಿ ಮತ್ತು ಅಣ್ಣಾಮಲೈ ಅವರ ಜಾತಿ ಎರಡೂ ಕೂಡ ಒಂದೇ ಜಾತಿಯಾಗಿದೆ. ಇಬ್ಬರು ಕೂಡ ಕೌಂಡರ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇಬ್ಬರು ನಾಯಕರು ಕೂಡ ಒಂದೇ ಜಾತಿಯ ಸಮುದಾಯಕ್ಕೆ ಸೇರಿದವರಾಗಿರುವುದರಿಂದ ಇದು ಚುನಾವಣೆ ಸಮಯದಲ್ಲಿ ಅದರಿಂದ ಹೆಚ್ಚಿನ ಫಲಗಳು ಬರುವುದಿಲ್ಲ ಅನ್ನೋದು ಒಂದು ನಂಬಿಕೆ ಆಗಿದೆ. ಎರಡನೇದು, ಈ ರಾಜಕೀಯ ಪಕ್ಷಗಳಲ್ಲಿ ನಾಯಕರುಗಳು ಎರಡು ರೀತಿಯಾದಂಥ ನಾಯಕರುಗಳು ಇರ್ತಾರೆ. ಕೆಲವೊಬ್ಬರು ಹೋರಾಟದ ಮೂಲಕ ನಾಯಕ ಅನ್ನುವ ಪಟ್ಟವನ್ನು ಪಡಿತಾರೆ. ಇನ್ನು ಕೆಲವರು ಪಕ್ಷ ಅವರಿಗೆ ನಾಯಕನ ಪಟ್ಟವನ್ನು ನೀಡಿ ನಾಯಕನನ್ನಾಗಿ ಮಾಡುತ್ತೆ. ಇದರಲ್ಲಿ ಅಣ್ಣಾಮಲೈಯವರು ಎರಡನೇ ಸ್ಥಾನಕ್ಕೆ ಬರ್ತಾರೆ. ಅಣ್ಣಾಮಲೈಯವರು ದಿಢೀರಂತ ರಾಜಕೀಯಕ್ಕೆ ಬಂದವರು. ಅವರು ಪೊಲೀಸ್ ಆಗಿ ಕರ್ನಾಟಕದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ನಂತರ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದಂಥ ಕೆಲವೇ ದಿನಗಳಲ್ಲಿ ಅವರನ್ನು ತಮಿಳುನಾಡಿನ ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು. ನಂತರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಈ ರೀತಿ ಅವರನ್ನ ಬಿಜೆಪಿ ಪಕ್ಷ ಅವರನ್ನ ನಾಯಕರನ್ನಾಗಿ ಮಾಡಿತು. ಅಣ್ಣಾಮಲೈಯವರು ಯಾವುದೇ ಕಾರಣಕ್ಕೂ ನಾಯಕರಾಗಿ ಇದ್ದವರಲ್ಲ. ಅವರಿಗೆ ನಾಯಕನ ಪಟ್ಟವನ್ನು ಕಟ್ಟಿ ಅವರನ್ನ ನಾಯಕನನ್ನಾಗಿ ಮಾಡಲಾಯಿತು. ನಾಯಕರನ್ನಾಗಿ ಮಾಡಿದ ನಂತರ ಅಣ್ಣಾಮಲೈಯವರೇ ಅವರ ಒಂದು ಇಂಟರ್ವ್ಯೂಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷ ನನಗೆ ಕೈ ತುಂಬ ದುಡ್ಡನ್ನ ಕೊಡ್ತಿದೆ, ಬಿಜೆಪಿ ಪಕ್ಷ ನನಗೆ ದೊಡ್ಡ ಸ್ಥಾನಮಾನವನ್ನ ಕೊಟ್ಟಿದೆ, ಅದಕ್ಕಾಗಿ ನಾನು ಬಿಜೆಪಿ ಪಕ್ಷವನ್ನ ತಮಿಳುನಾಡಿನಲ್ಲಿ ಕಟ್ಟಿ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಿದ್ದೇನೆ ಅಂತ. ಇಲ್ಲಿ ಎರಡು ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಒಂದನೇ ವಿಚಾರ, ಅಣ್ಣಾಮಲೈಯವರು ನಾಯಕರಾಗಿದ್ದವರಲ್ಲ, ಅವರನ್ನ ಬಿಜೆಪಿ ಪಕ್ಷ ನಾಯಕರನ್ನಾಗಿ ಮಾಡ್ತು, ಅವರಿಗೆ ಕೈ ತುಂಬ ದುಡ್ಡನ್ನು ಕೊಡ್ತು, ಅದೇ ರೀತಿ ಉತ್ತಮ ಸ್ಥಾನಮಾನವನ್ನ ಕೊಡ್ತು. ಆ ದುಡ್ಡನ್ನು ಕೊಟ್ಟಾಗ, ಉತ್ತಮ ಸ್ಥಾನಮಾನವನ್ನು ಕೊಟ್ಟಾಗ ಆ ಪಕ್ಷದ ಪರವಾಗಿ ಇವರು ಅನೇಕ ಹೋರಾಟಗಳನ್ನು ಮಾಡಬೇಕಾಗತ್ತೆ. ಆ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡುವಾಗ ಅಣ್ಣಾಮಲೈಯವರು ಎಡೆಬಿದ್ದು ಎಲ್ಲಿ ಅಂದರೆ, ತಮಿಳುನಾಡಿನ ಸ್ಥಳೀಯ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಸ್ಥಳೀಯ ವಿಚಾರದ ವಿರುದ್ಧವಾಗಿ ಅನೇಕ ಹೇಳಿಕೆಗಳನ್ನು ನೀಡ್ತಾ ಬಂದರು. ಅವರು ಹೇಳಿದಂಥ ಅನೇಕ ಹೇಳಿಕೆಯಲ್ಲಿ ದ್ರಾವಿಡರು ಅನ್ನೋ ಹೇಳಿಕೆ ಕೂಡ ಬಂತು. ದ್ರಾವಿಡರು ಅನ್ನೋದು ಇತ್ತೀಚೆಗೆ ಬಂದಂಥದ್ದು, ದ್ರಾವಿಡರು ಅನ್ನೋದು ಇರಲೇ ಇಲ್ಲ. ದ್ರಾವಿಡರು ಅನ್ನುವ ವಿಚಾರವನ್ನ ಇಟ್ಟುಕೊಂಡು ತಮಿಳುನಾಡಿನಲ್ಲಿ ರಾಜಕೀಯನ್ನ ಮಾಡ್ತಿದ್ದಾರೆ. ಇಂಥ ಹೇಳಿಕೆಗಳನ್ನ ಅವರು ನೀಡ್ತಾ ಬಂದರು. ದ್ರಾವಿಡ ಅನ್ನೋದು ಆದಿಯಿಂದಲೂ ಭಾರತದಲ್ಲಿ ಇದ್ದಂಥ ಒಂದು ಸಮುದಾಯ. ಆ ದ್ರಾವಿಡರನ್ನ ಆರ್ಯರು ಸೋಲಿಸಿದ್ದು ಕೂಡ ಸತ್ಯ. ಇದು ಇತಿಹಾಸವನ್ನ ಓದಿದಾಗ ನಮಗೆ ಅರಿವಿಗೆ ಬರುತ್ತೆ. ಆದರೆ ಅಣ್ಣಾಮಲೈಯವರು ಏನು ಹೇಳ್ತಾರೆ ಅಂದರೆ, ದ್ರಾವಿಡ ಅನ್ನೋದು ಇರಲೇ ಇಲ್ಲ, ಇತ್ತೀಚೆಗೆ ಅದು ಬಂದದ್ದು, ದ್ರಾವಿಡ ಅನ್ನೋದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇಂಥ ಹೇಳಿಕೆಗಳನ್ನು ಅವರು ನೀಡ್ತಾ ಬಂದರು. ಅದರ ಜೊತೆಗೆ ಸ್ಥಳೀಯವಾಗಿ ಇರುವ ವಿಷಯಗಳನ್ನು ಗುರುತಿಸಿ ಅದರ ವಿರುದ್ಧವಾಗಿ ಹೋರಾಟ ಮಾಡದೆ ಪಕ್ಷವನ್ನ ಓಲೈಸಿಕೊಳ್ಳುವಂತ ಕೆಲವು ಹೋರಾಟಗಳನ್ನ ಮಾಡ್ತಾ ಬಂದ್ರು. ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆಗೆ ವಿರುದ್ಧ ಇದ್ರೂ ಕೂಡ ಅದರ ಪರವಾಗಿ ಅವರು ನಿಂತರು. ಇಂಥ ಅನೇಕ ವಿಚಾರಗಳನ್ನ ಗಮನಿಸಿದಾಗ ತಮಿಳುನಾಡಿನ ಜನರು ಯಾವ ರೀತಿಯಾದಂಥ ಯೋಚನೆಯನ್ನ ಮಾಡ್ತಾರೆ ಅಂದರೆ, ಅಲ್ಲಿ ಮುಖ್ಯವಾಗಿ ಮೊದಲು ಸ್ಥಳೀಯವಾಗಿ ಇರುವಂಥ ಅನೇಕ ವಿಚಾರಗಳಿಗೆ ಮುಖ್ಯತ್ವವನ್ನು ಕೊಡ್ತಾರೆ. ಅವರ ಆಚಾರ ವಿಚಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಇಂಥ ವಿಚಾರಗಳಿಗೆ ತುಂಬ ಮುಖ್ಯತ್ವವನ್ನು ಕೊಡ್ತಾರೆ. ಆ ಆಚಾರ ವಿಚಾರ ಸಂಸ್ಕೃತಿ ಅಂತ ಬಂದಾಗ ಎಲ್ಲ ಪಕ್ಷದವರು ಕೂಡ ಒಂದಾಗಿ ಅದರ ಪರವಾಗಿ ನಿಲ್ತಾರೆ.
ಆದರೆ ಅಣ್ಣಾಮಲೈಯವರ ರಾಜಕೀಯ ಯಾವ ರೀತಿ ಇತ್ತಂದ್ರೆ ಈ ಸ್ಥಳೀಯವಾಗಿ ಇರುವ ವಿಚಾರಗಳಿಗೆ ಮಹತ್ವವನ್ನ ಕೊಡದೆ ಬಿಜೆಪಿ ಪಕ್ಷವನ್ನ ಒಪ್ಪಿಸುವಂತ ಕೆಲವು ಹೋರಾಟಗಳನ್ನ ಮಾಡ್ತಾ ಬಂದ್ರು. ಅದರ ಜೊತೆಗೆ ಅವರು ವಿದ್ಯಾವಂತ ಆಗಿದ್ರು ಕೂಡ ಈ ಚಾಟಿಯಲ್ಲಿ ಅವರಿಗೆ ಅವರೇ ಒಡೆದುಕೊಳ್ಳುವ ಮೂಲಕ ಇಂಥ ವಿಚಾರವಾಗಿ ತುಂಬಾ ಚರ್ಚೆಗೆ ಒಳಪಟ್ಟು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ನಾನು ಚೆನ್ನೈನಲ್ಲಿ 10 ರಿಂದ 15 ದಿನ ಅಲ್ಲಿ ಇದ್ದೆ. ಆ ಸಮಯದಲ್ಲಿ ಅಲ್ಲಿಯ ಜನರನ್ನ ಕೇಳಿದಾಗ ಅಣ್ಣಾಮಲೈ ಹೇಗೆ, ಅವರು ಗೆಲ್ತಾರ, ಯಾವ ರೀತಿ ಚುನಾವಣಾ ಫಲಿತಾಂಶ ಬರ್ಬೋದು ಅನ್ನೋ ವಿಚಾರಗಳನ್ನ ಕೇಳಿದಾಗ ಅಲ್ಲಿಯ ಜನರು ಕೆಲವೊಬ್ಬರು ಹೇಳಿದ್ರು ಅಣ್ಣಾಮಲೈ ಸ್ವಲ್ಪ ಓಟನ್ನ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆದರೆ ಗೆಲ್ಲುವ ಮಟ್ಟಕ್ಕೆ ಅವರಿಂದ ಹೋಗಕ್ಕೆ ಸಾಧ್ಯವಿಲ್ಲ ಅನ್ನೋ ಹೇಳಿಕೆಯನ್ನ ಹೇಳಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಂತು. ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಬಿಜೆಪಿಯ ಕೇಂದ್ರ ನಾಯಕರು ಅಣ್ಣಾಮಲೈ ಮೇಲೆ ತುಂಬಾ ಭರವಸೆಯನ್ನ ಇಟ್ಟಿದ್ರು. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಬಿಜೆಪಿ ಪಕ್ಷವನ್ನ ಒಂದು ಹಂತಕ್ಕೆ ಬೆಳೆಸುವ ಪ್ರಯತ್ನವನ್ನ ಪಡ್ತಾರೆ, ಖಂಡಿತ ಪಕ್ಷ ಬೆಳೆಯುತ್ತೆ ಅನ್ನೋ ಮಟ್ಟದಲ್ಲಿ ಅವರ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು. ಅದರ ಜೊತೆಗೆ ಅಣ್ಣಾಮಲೈಗೆ ಅಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಡುವಾಗ ಆ ಬಿಜೆಪಿ ಪಕ್ಷದಲ್ಲಿದ್ದಂಥ ಕೆಲವರಿಗೆ ಅಸಮಾಧಾನ ಕೂಡ ಇತ್ತು. ಇದ್ದಕ್ಕಿದ್ದಂತೆ ಬಂದು ಇವರು ಅಷ್ಟು ದೊಡ್ಡ ಸ್ಥಾನವನ್ನ ಪಡಿತಾರೆ, ಅನೇಕ ವರ್ಷಗಳಿಂದ ಪಕ್ಷದಲ್ಲೇ ಇದ್ದು ಹೋರಾಟ ಮಾಡಿದವರಿಗೆ ಆ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಒಂದು ಮನಸ್ತಾಪ ಕೂಡ ಪಕ್ಷದ ಒಳಗೆ ಇತ್ತು. ಪಕ್ಷ ಅವರನ್ನ ನಾಯಕರನ್ನಾಗಿ ಮಾಡ್ತು. ನಾಯಕರನ್ನ ಮಾಡಿದ ನಂತರ ಸ್ವಲ್ಪ ಸಮಯಾವಕಾಶ ಕೂಡ ಅವರಿಗೆ ನೀಡಲಾಯಿತು. ಆ ಸಮಯಾವಕಾಶದಲ್ಲಿ ಅವರು ಏನೇ ಹೋರಾಟಗಳನ್ನು ಮಾಡಿದರೂ ಕೂಡ, ಎಷ್ಟೇ ಹೋರಾಟಗಳು ಮಾಡಿದರೂ ಕೂಡ ಆ ಎಲ್ಲ ಹೋರಾಟಗಳು ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟು ಗೆಲ್ಲುವ ಮಟ್ಟಕ್ಕೆ ಕೂಡ ಬರಲಿಲ್ಲ ಅನ್ನೋ ಬೇಸರ ಕೂಡ ಕೇಂದ್ರದ ನಾಯಕರಲ್ಲಿತ್ತು. ಒಂದು ಪಕ್ಷ ಒಬ್ಬನನ್ನ ಗುರುತಿಸಿ ಅವನನ್ನ ನಾಯಕನನ್ನಾಗಿ ಮಾಡುತ್ತೆ, ಅವನ ನಾಯಕತ್ವದಲ್ಲಿ ಹೆಚ್ಚಿನ ಬೆಳವಣಿಗೆ ಏನು ಕಂಡಿಲ್ಲ ಅಂದಾಗ ನಂತರ ಮುಂದೆ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡಿಕೊಂಡು ಹೋಗಬೇಕು, ಮುಂದೆ ಪಕ್ಷವನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋ ಮುಂದಾಲೋಚನೆಯೊಂದಿಗೆ ಅದರ ಜೊತೆಗೆ ಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಳ್ಳೋದ್ರಿಂದ ಆ ಮೈತ್ರಿಯ ಒಂದು ಭಾಗವಾಗಿಯೂ ಕೂಡ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತ ನಿರ್ಧಾರವನ್ನ ತೆಗೆದುಕೊಡ್ತು. ಮುಂದಿನ ಅಣ್ಣಾಮಲೈ ಅವರ ರಾಜಕೀಯ ಭವಿಷ್ಯ ಏನು, ಅವರು ಬಿಜೆಪಿಯಲ್ಲಿ ಉಳಿತಾರಾ ಇಲ್ಲ ಬಿಜೆಪಿಯಿಂದ ಹೊರಗೆ ಬರುತ್ತಾರಾ, ಬಿಜೆಪಿಯಿಂದ ಹೊರಗೆ ಬಂದರೆ ಅವರಿಗೆ ಭವಿಷ್ಯವಿದ್ಯಾ ಅನ್ನೋದನ್ನು ಯೋಚನೆ ಮಾಡಿದಾಗ ಅವರು ಬಿಜೆಪಿ ಪಕ್ಷದಿಂದ ಹೊರಗೆ ಬಂದು ನಟ ವಿಜಯ್ ಅವರ ಪಕ್ಷಕ್ಕೆ ಸೇರಿಕೊಂಡು ನಟ ವಿಜಯ್ ಮತ್ತು ಅವರಿಬ್ಬರು ಸ್ಥಳೀಯ ವಿಚಾರಗಳ ಬಗ್ಗೆ ಹೋರಾಟವನ್ನು ಮಾಡಿ ತಮಿಳುನಾಡಿನ ಭಾಷಾಭಿಮಾನ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಲ್ಲಿಯ ಆಚಾರ ವಿಚಾರಗಳ ಉಳಿವಿನ ಬಗ್ಗೆ, ಅಲ್ಲಿಯ ಆಚಾರ ವಿಚಾರಗಳ ಬೆಳವಣಿಗೆ ಬಗ್ಗೆ ಅವರು ಹೋರಾಟಗಳನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ಉತ್ತಮ ಭವಿಷ್ಯ ಇರುವುದಂತೂ ಸತ್ಯ. ಯಾಕಂದ್ರೆ ಈಗಾಗಲೇ ಅಣ್ಣಾಮಲೈ ಅವರು ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ, ಆದರೆ ಅವರ ಹೋರಾಟಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಅಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ಇವುಗಳ ಉಳಿವಿಗಾಗಿ ಬೆಳವಣಿಗೆಗಾಗಿ ಅವರ ಹೋರಾಟಗಳು ಮಾರ್ಪಟ್ಟಾಗ ಖಂಡಿತವಾಗಿಯೂ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರಿಗೆ ಒಂದು ಉತ್ತಮ ಭವಿಷ್ಯ ಇರುವುದಂತೂ ಸತ್ಯ. 2026ರ ಚುನಾವಣೆಯಲ್ಲಿ ಡಿಎಂಕೆಗೆ ಪ್ರಬಲ ಹೋರಾಟವನ್ನು ನೀಡುತ್ತಿರುವಂಥ ಪಕ್ಷ ಅಂದರೆ ವಿಜಯ್ ಅವರ ಪಕ್ಷ ಅಂತ ಹೇಳಲಾಗ್ತಿದೆಯೇ ಹೊರತು ಎಡಿಎಂಕೆ ಅಥವಾ ಬಿಜೆಪಿ ಪಕ್ಷ ಒಂದು ಪ್ರಬಲ ಹೋರಾಟವನ್ನು ನೀಡುತ್ತೆ ಅಂತ ಅಲ್ಲಿಯ ಸ್ಥಳೀಯವಾಗಿ ಯಾರೂ ಕೂಡ ಆ ಭರವಸೆಯ ಹೇಳಿಕೆಯನ್ನ ನೀಡ್ತಾ ಇಲ್ಲ. ತಮಿಳುನಾಡಿನ ಜನರು ತುಂಬಾ ಸೂಕ್ಷ್ಮವಾಗಿ ಅಲ್ಲಿಯ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿಗಳಿಗೆ ಮಹತ್ವವಾದಂಥ ಗೌರವವನ್ನು ನೀಡ್ತಾರೆ. ಎಷ್ಟು ಮಟ್ಟಿಗೆ ಗೌರವವನ್ನು ನೀಡ್ತಾರೆ ಅಂದರೆ ತಮಿಳುನಾಡಿನಲ್ಲಿರುವಂತಹ ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು ತಮಿಳನ್ನ ಓದ್ತಾರೆ, ತಮಿಳನ್ನ ಬರೀತಾರೆ, ತಮಿಳನ್ನ ಕಲಿತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ಭಾಷಾಭಿಮಾನ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇದೆ. ರಾಜಕೀಯದಲ್ಲಿ ಎರಡು ರೀತಿಯಾದಂಥ ನಾಯಕರು ಇರ್ತಾರೆ ಅಂತ ಹೇಳಿದೆ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ನಾಯಕರಾಗಿ ಇದ್ದವರಲ್ಲ, ಅವರನ್ನ ನಾಯಕರನ್ನಾಗಿ ಮಾಡಲಾಯಿತು. ಅವರನ್ನ ನಾಯಕರನ್ನಾಗಿ ಮಾಡುವಂತ ಎಲ್ಲ ಅರ್ಹತೆ ಮತ್ತು ಅಪಾರವಾದಂತ ಜ್ಞಾನವನ್ನ ಮನಮೋಹನ್ ಸಿಂಗ್ ಅವರು ಹೊಂದಿದ್ರು. ಆ ನಾಯಕನ ಸ್ಥಾನಕ್ಕೆ ಅವರು ಸರಿ ಹೊಂದುವಂತ ವ್ಯಕ್ತಿಯಾಗಿದ್ರು. ಆದ್ರೆ ವಾಜಪೇಯಿ ಆಗಿರ್ಬೋದು, LK ಅಡ್ವಾಣಿ ಅವರಾಗಿರ್ಬೋದು, ಇವರನ್ನ ಪಕ್ಷ ನಾಯಕರನ್ನಾಗಿ ಮಾಡಿದಲ್ಲ, ಅವರು ಸಂಘಟನೆ ಮೂಲಕ ಹೋರಾಟದ ಮೂಲಕ ಆ ಮಹಾನ್ ನಾಯಕ ಅನ್ನುವ ಪಟ್ಟವನ್ನು ಅವರು ಪಡೆದುಕೊಂಡ್ರು. ಆದರೆ ಅಡ್ವಾಣಿ ಅವರು ಪ್ರಧಾನಿ ಆಗದೇ ಇದ್ದದ್ದೇ ದುಃಖದ ವಿಚಾರವಾಗಿದೆ. ಅದಕ್ಕೆ ವಯಸ್ಸಾಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ನಾನಾ ಕಾರಣಗಳಿರ್ಬೋದು. ಆದರೆ ಅವರು ಮಾಡಿದಂಥ ಹೋರಾಟ ಆಗಿರ್ಬೋದು, ಅವರ ಪಕ್ಷ ಸಂಘಟನೆ ಆಗಿರ್ಬೋದು, ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೊನೆವರೆಗೂ ಇದ್ದೇ ಇರುತ್ತೆ. ರಾಜಕೀಯದಲ್ಲಿ ಎರಡು ರೀತಿಯಾದಂಥ ನಾಯಕರು ಇದ್ದೇ ಇರ್ತಾರೆ. ಕೆಲವರು ಹೋರಾಟದ ಮೂಲಕ ಮಹಾನ್ ನಾಯಕರಾಗಿ ಬೆಳೀತಾರೆ, ಇನ್ನು ಕೆಲವರನ್ನ ಪಕ್ಷ ಮತ್ತು ಸಂಘಟನೆ ನಾಯಕರನ್ನಾಗಿ ಮಾಡುತ್ತೆ. ಅದರಲ್ಲಿ
ಮೋದಿಯವರಾಗಿರ್ಬೋದು, ಅಣ್ಣಾಮಲೈ ಆಗಿರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಕ್ಷ ಮತ್ತು ಸಂಘಟನೆಯ ಮೂಲಕ ಇವರುಗಳು ನಾಯಕರಂತ ಅನಿಸಿಕೊಂಡವರು. ಆ ನಾಯಕನ ಪಟ್ಟಕ್ಕೆ ಬಂದ ನಂತರ ಅವರು ಮಾಡುವಂಥ ಕಾರ್ಯಗಳು, ಅವರು ಮಾಡುವಂಥ ಕೆಲಸಗಳು ಅವರನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ವಿಡಿಯೋನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.